ಅವಾಗಿತ್ತು, ಬಟ್ ಇವಾಗಿಲ್ಲ ಅದೆಲ್ಲ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು 2 ಡೇಸ್ ವ್ಲಾಗ್ ಆಗಿರುತ್ತೆ. ನಾನು ಫ್ರೈಡೇ ಮತ್ತು ಸ್ಯಾಟರ್ಡೆ 2 ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ವಾರ ಮಾಡ್ಕೋಬೇಕಿತ್ತು, ಪೂಜೆ ಮಾಡ್ಕೋಬೇಕಿತ್ತು. ಹಾಗೆ ಆಫೀಸಿಗೆ ಟೈಮ್ ಆಗಿತ್ತು, ಅದಕ್ಕೆ ಸ್ವಲ್ಪ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಿಮ್ಮ ಹತ್ರ ಒಂದು ವಿಚಾರನ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 1 ಇಯರ್ ಆಗೋಯಿತು. 1 ಇಯರ್ ಆಗೋಯಿತು. ಅದಾದಮೇಲೆ ಇಷ್ಟು ದಿನ ಏನಾಗಿತ್ತು ವಾಚ್ ಅವರ್ಸ್ ಅದೆಲ್ಲ ಡಿಲೀಟ್ ಆಗ್ತಾ ಬರ್ತಾಯಿದೆ. ಬಟ್ ನಾನು ಕಂಟಿನ್ಯೂಸಾಗಿ ವೀಡಿಯೋಸ್ ಹಾಕ್ತಾ ಇದ್ದಿದ್ರೆ ನಂದು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ ಇವಾಗ. ಬಟ್ ಹಾಕಬೇಕಿತ್ತು, ಬಿಟ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋದು. ಅದಕ್ಕೆ ಇವಾಗ ಅಟ್ಲೀಸ್ಟ್ ದಿನಕ್ಕೆ 1 ವೀಡಿಯೋನಾದರೂ, ಶಾರ್ಟ್ ವೀಡಿಯೋಸ್ ಆದ್ರೂ ಹಾಕ್ತಾಯಿದ್ದೀನಿ. ನಾನು ಟಿಫನ್ಗೆ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಸೊ ಬೇಗ ಬೇಗ ತಿಂದು ಹೊರಡಬೇಕು, ಟೈಮ್ ಆಗೋಗಿದೆ. ಹಾಗೆ ಅಲ್ಲಿ ನನ್ನ ತಮ್ಮ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದ, ರೇಗಿಸ್ತಾ ಇದ್ದ, ಅದಕ್ಕೆ ನಗಾಡ್ತಾ ಇದ್ದೆ. ನಾನು ಡೈಲಿ ಹೋಗೋದು ಬಸ್ನಲ್ಲೇ, ಬಟ್ ಇವತ್ತು ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಹತ್ರ ಗಾಡಿನಲ್ಲಿ ಬಿಡಿಸ್ಕೊಳ್ತಾ ಇದ್ದೆ. ಹಾಗೆ ಆಫೀಸ್ಗೆಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ಸಂಜೆ ಆಫೀಸಿಂದ ಮನೆಗೆ ಬರ್ತಾ ಸ್ವರ ವ್ಲಾಗ್ಸ್ ಅವ್ರದ್ದು, ಸ್ವಾತಿ ಅಕ್ಕ ಅವ್ರದ್ದು ನಾನು ವೀಡಿಯೋಸ್ ನೋಡಿದೆ. ಏನಪ್ಪ ಅಂತ ಅಂದರೆ, ಅವರು ಹೋಲ್ಸೇಲ್ ರೇಟ್ಗೆ ಇವಾಗ ಆ್ಯಕ್ಚುಲಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ವ ಅವರು ಏನು ಪ್ರೈಸ್ಗೆ ಹೋಲ್ಸೇಲ್ ರೇಟಲ್ಲಿ ಸೀರೆಗಳನ್ನ ತರಿಸ್ಕೊಳ್ತಾರೆ, ಅದೇ ಪ್ರೈಸ್ಗೆ ಯಾರಾದರೂ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡೋರಿಗೆ ನಾನು ಅದೇ ರೇಟ್ಗೆ ತರಿಸ್ಕೊಡ್ತೀನಿ ಅಂತ ವೀಡಿಯೋಸ್ನಲ್ಲಿ ಹೇಳಿದ್ರಲ್ವ. ಸೊ ನಾನು ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕೇಳಿದ್ದಕ್ಕೆ ಆಯಿತು ಬನ್ನಿ ಕೊಡಿಸ್ತೀನಿ, ನಾನು ತರಿಸ್ಕೊಡ್ತೀನಿ, ನಂದೇನಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಸೀರೆಗಳೆಲ್ಲ ಹೆಂಗಿದ್ದಾವೆ, ಒಂದ್ಸಲ ಕ್ವಾಲಿಟಿ ಎಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಂಬಂದ್ಬಿಡೋಣ. ಆಮೇಲೆ ಇಷ್ಟ ಆದರೆ ನಾನು ಕೂಡ ಸೀರೆ ಬಿಸ್ನೆಸ್ನ ಮಾಡೋಣ ಅಂತ ಹೋಗಿದ್ದೆ. ಬಟ್ ತುಂಬ ಚೆನ್ನಾಗಿತ್ತು. ಸ್ಯಾರೀಸ್ ಕಲೆಕ್ಷನ್ ಎಲ್ಲ ತುಂಬ ತರಿಸಿದ್ರು, ಚೆನ್ನಾಗಿತ್ತು, ಸೂಪರಾಗಿದ್ವು. ಬಟ್ ಎಲ್ಲ ಕಲೆಕ್ಷನ್ನು ಖಾಲಿ ಆಗಿದ್ವು, ಎಲ್ಲ ಸ್ಟಾಕ್ ಔಟ್ ಆಗಿಬಿಟ್ಟಿತ್ತು, ಎಲ್ಲ ತಗೊಂಡೋಗ್ಬಿಟ್ಟಿದ್ರು. ಎಷ್ಟು ಸ್ಟಾಕ್ ತರಿಸಿದ್ರು ಅವರು ಅಂದರೆ, ಬಟ್ ಅಷ್ಟು ಸ್ಟಾಕಲ್ಲಿ ಅಷ್ಟೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ಉಳ್ಕೊಂಡಿದ್ದು. ಎಲ್ಲ ಕಲೆಕ್ಷನ್ಸು ಖಾಲಿ ಆಗಿಬಿಟ್ಟಿದ್ದಾವೆ. ಈ ವಿಡಿಯೋಸ್ ಹಾಕಿದ ತುಂಬ ಜನ ಬಂದು ಕೇಳಿಕೊಂಡು ತಗೊಂಡೋಗಿದ್ರಂತೆ. ಬಟ್ ನಾನು ನೋಡೋಣ ಫಸ್ಟು, ನನಗಿಷ್ಟ ಆದರೆ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಬಟ್ ಅವ್ರ ಪೇಷನ್ಸ್ ಅಂತೂ ಮೆಚ್ಚಲೇಬೇಕು. ಯಾವ ಲೆವೆಲ್ಗೆ ಏನಂದರೆ, ನಾನು ಸಂಜೆ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರೊಳಗಡೆ 6:30 ಆಗೋಗಿತ್ತು. ಆವಾಗ ನಾನು ಹೋಗೋಣ ಬೇಡವೋ ಅಂತ ಅವ್ರನ್ನೇ ಕೇಳಿದೆ. ಬಟ್ ಬನ್ನಿ ಅಂತ ಅವರೇನೋ ಹೇಳಿದ್ರು, ಬಟ್ ಮಳೆ ಬೇರೆ ಬರ್ತಾಯಿತ್ತು. ಅವ್ರ ಹತ್ರ ಲೊಕೇಶನ್ ಕಳಿಸ್ಕೊಂಡು ನಾನು ಅವ್ರ ಮನೆ ಹತ್ರ ಹೋಗೋಷ್ಟರೊಳಗಡೆ ಸಂಜೆ ಒಂದು 8 ಗಂಟೆ ಆಯಿತು. ಅದಕ್ಕೆ ಮುಂಚೆನೇ ನಾನು ಬರಲೋ ಬೇಡವೋ, ಏಕೆಂದರೆ ಸಂಜೆ ಅಷ್ಟೊತ್ತಲ್ಲೆಲ್ಲ ಮಕ್ಕಳಿರ್ತವೆ, ಹೋಗೋದು ಸರಿ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಕೇಳಿದ್ದಕ್ಕೆ ಇರಲಿ ಬನ್ನಿ ಪರವಾಗಿಲ್ಲ ಅಂತ ಅಂದರು. ಬಟ್ ನನಗೂ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ವ, ನನಗೂ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಆವಾಗಲೇ ಒಂದು ಸಲ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೋಗಿದ್ದೆ. ಬಟ್ ಏನಂದರೆ, ಅವ್ರು ಯಾರ್ದು ವೀಡಿಯೋದಲ್ಲಿ ಒಂಥರ ಇಲ್ಲೊಂಥರ ಇರ್ತಾರೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಅವ್ರ ವೀಡಿಯೋದಲ್ಲಿ ಯಾವ ಥರ ಅಷ್ಟು ಇದಾಗಿರ್ತಾರೆ ಅದೇ ಥರನೇ ಇದ್ದರು. ನನಗೆ ಯಾರೋ ಹೊಸಬ್ರ ಜೊತೆ ಮಾತಾಡ್ತಾಯಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದರು. ತುಂಬ ದಿನದಿಂದ ಅವ್ರು ನನಗೆ ಪರಿಚಯ ಅನ್ನೋ ಥರ ಮಾತಾಡ್ಸಿದ್ರು ನನ್ನನ್ನು. ಪಾಪು ಕೂಡ ತುಂಬ ಚೆನ್ನಾಗಿದ್ದಾನೆ. ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ಹಾಗೆ ಸೀರೆಗಳನ್ನೆಲ್ಲ ನೋಡ್ತಾ ಇದ್ದೆ. ತುಂಬ ಕಲೆಕ್ಷನ್ಸ್ ತರಿಸಿದ್ರಂತೆ, ಬಟ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಇನ್ನೊಂದು ಸಲ ನೋಡೋಣ, ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳೋಣ, ಏನು ಮಾಡೋಣ ಬೇಡವೋ ಈ ಸ್ಯಾರಿ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಹಾಗೆ ಬಂದುಬಿಟ್ಟೆ. ನೀವುಗಳು ಯಾರಾದರೂ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡೋರು ಇದ್ದರೆ, ಅವ್ರು ಹೋಲ್ಸೇಲ್ ಪ್ರೈಸಲ್ಲಿ ಅವ್ರೇನು ರೇಟಿಗೆ ತರಿಸ್ಕೊಳ್ತಾರೆ ಅದೇ ರೇಟಿಗೆ ನಿಮಗೂ ಕೂಡ ತರಿಸ್ಕೊಡ್ತಾರೆ ಅವರು. ಯಾರಾದರೂ ಮಾಡೋದಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನು ಎಲ್ಲ ಕೇಳಿಕೊಂಡು ಸರಿ ಯಾವುದಕ್ಕೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನೆನ್ನೆ ಸಂಜೆನೇ ಬಂದೆ. ಇದು ಬಂದು ನೆಕ್ಸ್ಟ್ ಡೇ
ಸಾಟರ್ಡೆ ಸ್ವಲ್ಪ ನಾನು ಚಿಕ್ಕಪೇಟೆಗೆ ಹೋಗಬೇಕಿತ್ತು, ಅದಕ್ಕೆ ರೆಡಿ ಆಗ್ತಾಯಿದ್ದೆ. ಇದು ನಡೀತಾ ಇದಲ್ಲ ಅಲ್ಲಿ ಚಿಕ್ಕಪೇಟೆನಲ್ಲಿ ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು, ಪ್ರೇಮ್ ತಾಪ ಮತ್ತು ವಿಜಯಲಕ್ಷ್ಮಿ ಅವ್ರದ್ದು. ಅದಕ್ಕೆ ಅಲ್ಲಿ ನೋಡ್ತಾ ನಿಂತಿದ್ವಿ. ಹಾಗೆ ಅಂಗಡಿ ಹತ್ರ ಹೋದ್ವಿ. ಏನು ತಗೋಬೇಕಂದ್ರೆ ಇದನ್ನೇ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಡಮ್ಮಿ ಹೇರ್ ಬೇಕಾಗಿತ್ತು, ಗೊಂಬೆ. ಅದಕ್ಕೆ ತೊಗೊಳ್ಳೋಣ ಅಂತ ಬಂದಿದ್ವಿ. ಹಾಗೆ ಸ್ವಲ್ಪ ರಬ್ಬರ್ಸು ಮತ್ತು ಕ್ಲಿಪ್ಸ್, ಇಯರ್ ಪಿನ್ಸ್ ಎಲ್ಲ ಬೇಕಾಗಿತ್ತು. ಅದಕ್ಕೆ ತೊಗೊಂಬಿಡೋಣ ಅಂತ ಹೇಳಿ ಬಿಟ್ಟಾಗ ಕೆಲವ್ರಿಗೆ ಸಾಫ್ಟ್ ಇರುತ್ತೆ, ಕ್ರೀಮ್ ಮಾಡ್ಕೋಬೇಕು. ಇದು ವಿತ್ ಕ್ರೀಮ್ ಗೊತ್ತಾಗ ಮೇಕಪ್ ತೊಗೊಳಕ್ಕಾಗಲ್ಲ ಅಂದರೆ ನೀನು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಏರ್ ಆರ್ಟಿಸ್ಟ್ ಆಗಿ ಹೋಗ್ಬೋದು. ಹೌದಾ? ಹಾಗೆ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮೆಟ್ರೋದಲ್ಲಿ ಹೋಗಿದ್ವಿ. ಸೊ ಹಂಗಾಗಿ ಬೇಗ ಬಂದುಬಿಟ್ಟು ಮನೆಯಲ್ಲೇ ಸ್ವಲ್ಪ ಹೇರ್ ಸ್ಟೈಲ್ ಪ್ರಾಕ್ಟೀಸ್ನ ಮಾಡ್ತಾಯಿದ್ದೆ ನಾನು. ನನ್ನ ಹಿಂದಿನ ಹಳೆ ವೀಡಿಯೋಸ್ ನೋಡಿದವ್ರಿಗೆ ಗೊತ್ತಿರುತ್ತೆ ಏನಕ್ಕೆ ಮಾಡ್ತಾಯಿದ್ದೀನಿ ಏನು ಅಂತ. ನಾನು ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದಾಗ ಅಲ್ಲಿ ಅರ್ಧಂಬರ್ಧ ಕಲ್ತಿದ್ದೆ. ಸೊ ಅದಕ್ಕೆ ಇವಾಗ ಫುಲ್ ಕಲಿಯೋಣ ಅಂಥೇಳಿ ಕಲಿತಾ ಇದ್ದೆ. ಹಾಗೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ಸೊ ನಮ್ಮ ಅತ್ತೆ ಊರಿಂದ ಏನೇನೋ ಕೊಟ್ಟು ಕಳಿಸಿದ್ರು. ಅದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಅದನ್ನು ತೆಗೆದು ಕೂಡ ನಾನು ನೋಡಿರಲಿಲ್ಲ. ಅಲ್ಲಿಂದ ಬಂದು ಸಂಜೆ ನೈಟ್ ಊಟ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಆದಮೇಲೆ ತೆಗೆದು ನೋಡ್ತಾಯಿದ್ದೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವ್ರ ಫ್ರೆಂಡ್ ಮನೇಲಿ ಮಾವಿನ ಹಣ್ಣು ಕೊಟ್ಟಿದ್ರು. ಅದಕ್ಕೆ ನೋಡ್ತಾಯಿದ್ದೆ ಹಣ್ಣಾಗಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು. ಹಾಗೆ ರಾಯರಿಗೆ ತುಪ್ಪದ ದೀಪ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ನಾನು ಬೆಣ್ಣೆ ಕೊಟ್ಟು ಕಳ್ಸೋಕ್ಕೆ ಹೇಳಿದ್ದೆ, ಅಥವಾ ತುಪ್ಪನೇ ಕಾಯಿಸ್ಬಿಟ್ಟು ಕೊಡಿ ಅಂತ ಹೇಳಿದ್ದೆ. ಅವರು ತುಪ್ಪನೂ ಕೊಟ್ಟು ಕಳಿಸಿದ್ರು ಮತ್ತು ಅದ್ರ ಜೊತೆ ಬೆಣ್ಣೆನೂ ಕೊಟ್ಟು ಕಳಿಸಿದ್ರು. ಸೊ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೆ. ಹಾಗೆ ಇನ್ನೊಂದೇನೆಂದರೆ, ನಾನು ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ನಲ್ಲ, ಅಲ್ಲಿ ನನ್ನ ಜೊತೆ ಕೂತ್ಕೊಂಡು ನನಗೆ ಹೇಳ್ಕೊಡ್ತಾ ಇದ್ರಲ್ಲ, ಅವರು ಮೇಕೋವರ್ ಅಭಿಗೌಡ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಕೂಡ ಇವಾಗ ಕಲಿತಾ ಇದ್ದೀನಿ. ಅಂದರೆ ಮುಂಚೆ ಸ್ವಲ್ಪ ಕಲ್ತಿದ್ದೆ, ಬಟ್ ಇವಾಗ ಅದಕ್ಕೆ ಫುಲ್ ಕಲ್ತ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಕಲಿತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂತ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಏನಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 400 ಅಂತ ಅನಿಸುತ್ತೆ, 400 ಮೆಂಬರ್ಸು ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ. 400 ಮೆಂಬರ್ಸ್ ಕಮ್ಮಿನೇ ಇರ್ಬೋದು, ಅದೇನು ತುಂಬ ದೊಡ್ಡ ಸಾಧನೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಚಿಕ್ಕದಾಗಿ 400 ಮೆಂಬರ್ಸ್ ನನ್ನ ಫ್ಯಾಮಿಲಿ ಥರ ಇವಾಗ ಆಗಿದ್ದೀರಾ. ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಹಾಗೇ ನನ್ನ ಬೆಳೆಸಿ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಇದ್ರ ಜೊತೆಗೆ ಚಿಕ್ಕದಾಗಿ ಒಂದು ಸ್ಯಾರಿ ಬಿಸ್ನೆಸ್ನ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಾನು ಡೌಟಲ್ಲಿದ್ದೀನಿ, ಮಾಡೋಣ ಬೇಡವೋ ಅಂತ ಹೇಳಿಬಿಟ್ಟು. ನಿಮಗೆ ಏನು ಅನಿಸುತ್ತೆ? ನಾನು ಮಾಡಬೇಕು ಅಂತ ಅನಿಸುತ್ತಾ ಬೇಡ ಅಂತ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದು ನಾನು ಮಾಡಿರೋ ಹೇರ್ ಸ್ಟೈಲು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟವರೆಗೂ ತಾಳ್ಮೆಯಿಂದ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.